ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ಮಾ ಬರಕ್ಕೆ ಹೇಳಿದಂತೆ? ಯಾರಿಗೋ ಹೊಡಿತಿದ್ದೆ ನೀನು. ನಾನಾ? ಎಲ್ಲಿ? ಯಾವಾಗಮ್ಮ? ನೀನು ಯಾರಿಗೋ ಹೊಡಿತಿದ್ದನ್ನ ಯಾರೋ ನೋಡಿ ನಿಮ್ಮ ಅಪ್ಪನ ಫೋನ್ ಮಾಡಿ ಹೇಳಿದ್ದಾರೆ. ಯಾಕೋ ಹೀಗೆ ಎಲ್ಲರ ಹತ್ರನೂ ಚೀತು ಅನ್ನಿಸ್ಕೊಳ್ತಿದ್ಯಾ ನೀನು? ಅಮ್ಮ, ನಾನು ಕಾರಣ ಇಲ್ಲದೆ ಯಾರ ಮೇಲೂ ಕೈ ಮಾಡೋದಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ಯಾವ ಕಾರಣಕ್ಕೆ ಹೊಡಿತಿದ್ದೆ? ಅದು ಅವನೇನೋ ತಪ್ಪು ಮಾಡಿದ, ಅದಕ್ಕೆ ಎರಡೇಟ್ ಹೊಡೆದು ಬುದ್ಧಿ ಹೇಳ್ತಿದ್ದೆ ಅಷ್ಟೇ. ಊರು ಸಾಬರಿ ಎಲ್ಲ ಯಾಕೋ ನಿನ್ಗೆ? ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ತಾನೆ. ನನ್ನ ತಂಗಿ ಬಾಳಲ್ಲಿ ಬಿರುಗಾಳಿ ಬೀಸ್ತಿದ್ರೆ ನಾನು ತಾನೇ ಹೇಗೆ ತಂಗಾಳಿಗೆ ಮೈ ಒಡ್ಡಕ್ಕಾಗುತ್ತೆ? ಹೇಳಿ ಕೇಳಿಸ್ತಾ? ಹಾ, ಕೇಳಿಸ್ತು. ನೀನ್ ಬೆಳಿಗ್ಗೆ ಮನೆಗೆ ಬಂದಾಗ್ಲೂ ಗಮನಿಸ್ದೆ, ಯಾಕೋ ಒಂಥರ ಇದ್ದೆ. ಅಂಥದ್ದೇನಾಯ್ತು? ದೀಪು ವಿಷಯಕ್ಕೆ ಅಂತ ನಾನು ಹೇಗೆ ಹೇಳಮ್ಮ? ನಿನ್ಗೆ ಕೇಳ್ತಾ ಇರೋದು. ಏನಿಲ್ಲಮ್ಮ. ಇಲ್ಲ ನರಸಿಂಹ, ನೀನ್ ಪೂಜೆಗೆ ಬಂದಾಗ ಯಾಕೋ ತುಂಬಾ ಸಪ್ಪಗಿದ್ದೆ. ನಿಮ್ ಭಾವ ಅಲ್ಲೇ ನಿಂತಿದ್ರು, ಅವ್ರನ್ನ ಏನು ಅಂತಾನೂ ಮಾತಾಡ್ಸ್ದಿಲ್ಲ. ಅವರೇನೋ ನಿನ್ಗೆ ಅಂಥದ್ದು ಮಾಡಿದ್ದಾರೆ. ಮಾಡಿರೋ ತಪ್ಪು ಗೊತ್ತಾದ್ರೆ ಖಂಡಿತ ನೀನು ಅವ್ರನ್ನ ಕ್ಷಮಿಸಲ್ಲಮ್ಮ. ಆತ ಏನಿಲ್ಲಮ್ಮ, ಅದು ಎಲ್ಲರೂ ಇದ್ರಲ್ಲ, ಅದಕ್ಕೆ ನನ್ನ ಪಾಡಿಗೆ ನಾನು ಇದ್ದೆ ಅಷ್ಟೇ. ಇಲ್ಲ, ನನ್ನಿಂದ ಏನೋ ಮುಚ್ಚಿಡ್ತಿದೀಯ ನೀನು. ಹೇಳೋ ನರಸಿಂಹ, ನಿಮ್ಮ ಅಮ್ಮನ ಹತ್ರ ಹೇಳೋ. ಅಂತ ವಿಷಯ ಏನೋ ಇದೆ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳೋ. ಏನಿಲ್ಲಮ್ಮ. ನನ್ನ ಕಣ್ಣು ನೋಡ್ಕೊಂಡು ಹೇಳು. ಹೇಳಿದಲ್ಲಮ್ಮ ಏನಿಲ್ಲ ಅಂತ. ನಿಜ ಹೇಳೋ, ನನ್ನ ಮೇಲೆ ಆಣೆ. ಯಾರಿಗೂ ಹೇಳ್ಬೇಡ ಅಂತ ದೀಪು ಭಾಷೆ ತಗೊಂಡಿದ್ದಾಳೆ. ಇಲ್ಲಿ ನೋಡಿದ್ರೆ ಅಮ್ಮ ಹೇಳು ಹೇಳು ಅಂತ ಆಣೆ ಮಾಡಿ ಕೇಳ್ತಿದ್ದಾಳೆ. ಏನ್ ಮಾಡ್ಲಿ? ಇಲ್ಲಮ್ಮ, ನಿನ್ನ ಹತ್ರ ನಿಜ ಹೇಳಿ ಒಳ್ಳೆಯವನಾಗೋ ಬದಲು ಕೆಟ್ಟವನಾದ್ರೂ ಪರವಾಗಿಲ್ಲ, ಸುಳ್ಳೇ ಹೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹೇಳು. ನಾನ್ ಯಾಕಮ್ಮ ಸುಳ್ಳು ಹೇಳಿ? ನೀನು ತಿಳ್ಕೊಂಡಿರಾಗ ಏನಿಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನರಸಿಂಹ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.